ಏನು ಗೊತ್ತಾ ರೀ, ಮುಖ ಒಂಥರ ಮನಸ್ಸಿನ ಕನ್ನಡಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಇಷ್ಟು ದಿವಸದಿಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ನೀವು ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ನನ್ನ ಬಗ್ಗೆನೇ ತಲೆ ಕೆಡಿಸ್ಕೊಂಡಿರೋದು. ಇವಾಗಲೂ ಅಷ್ಟೇ, ಇಷ್ಟು ದಿವಸ ನಾವು ಆ ಮನೆಯಲ್ಲಿ ಯಾಕಿದ್ದೆ, ಅದ್ರ ಜೊತೆಗೆ ವಿಶ್ವ ನಂಗೆ ಏನೇನು ಹೇಳಿ ತಲೆ ಕೆಡಿಸಿದಾನೆ ಅನ್ನೋ ವಿಚಾರನೇ ನಿನ್ನ ತಲೆನಲ್ಲಿ ಗಿರ್ಗಿಟ್ಲೆ ಥರ ಆಡ್ತಾ ಇದೆ. ಆದರೆ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಆ ಮನೆಯಲ್ಲಿ ನಾನು ನಿಜವಾಗ್ಲೂ ಸಂತೋಷವಾಗಿದ್ದೆ. ನಾನಿದ್ದಿದ್ದು 1 ವರ್ಷ ಸ್ವಂತ ನನ್ನ ತಾಯಿ ಮನೆಯಲ್ಲೇ ಇದ್ದ ಹಾಗಿತ್ತು. ಆ್ಯಂಡ್ ವಿಶ್ವ ನನ್ನ ಬೆಸ್ಟ್ ಫ್ರೆಂಡ್. ಅವನಿವಾಗ ಬರೀ ಫ್ರೆಂಡೂ ಅಲ್ಲ, ನನ್ನ ಮಾವನ ಮಗ, ನನ್ನ ಸಂಬಂಧ. ಅವನ ಬಗ್ಗೆ ಅನುಮಾನ ಪಡೋ ಅಗತ್ಯ ಇಲ್ಲ. ನೋಡಿ, ನಿಮಗೆ ಯಾಕೆ ಈಗ ಸಡನ್ನಾಗಿ ನಾನು ವಿಶ್ವನ ಮೇಲೆ ಅನುಮಾನ ಪಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ? ನನಗೆ ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಇದೆಯೋ ವಿಶ್ವನ ಮೇಲೂ ಅಷ್ಟೇ ನಂಬಿಕೆ ಇದೆ. ಅದಕ್ಕೆ ಅಲ್ವಾ ನೀವೆಲ್ಲದಿರಿ ಅಂತ ಗೊತ್ತಿದ್ದು ನಾನು ಸುಮ್ಮನೆ ಇದ್ದಿದ್ದು. ಏನೋ ಸುಮ್ಮನೆ ಇದ್ರಾ ನೀವು? ಮತ್ತೆ ಸುಳ್ಳು ಏನ್ರಿ? ಸುಳ್ಳು ಅನ್ನೋದನ್ನ ನೀವು ನಿಮ್ಮ ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹೇಗೆ? ನಾನಲ್ಲಿದ್ದಾಗ ನೀವು ಏನೇನು ಮಾಡಿದ್ದೀರಾ, ವಿಶ್ವಂಗೆ ಏನೇನು ತೊಂದರೆ ಕೊಟ್ಟಿದ್ದೀರಾ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಮೊನ್ನೆ ದೇವಸ್ಥಾನಕ್ಕೆ ಬರುವಾಗಲೂ ನಾನು ಬರ್ದರೆ ಇರೋ ಥರ ಏನೇನು ಮಾಡಿದ್ದೀರಾ ಅಂತಲೂ ನಂಗೆ ಗೊತ್ತು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ಅಷ್ಟೆ. ನೋಡಿ, ನಾನು ಏನೂ ತಪ್ಪು ಮಾಡಿಲ್ಲ ಅಲ್ವಾ? ಅದಕ್ಕೆ ನನಗೆ ಯಾವ ಭಯನೂ ಇಲ್ಲ. ಹೌದು, ನಾನು ಯಾಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ, ಅದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗಿದೆಲ್ಲ ಕೇಳಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲೂ ನಂಗೆ ಗೊತ್ತು. ಯಾಕೆ ಕೋಪ ಬರ್ತಿದ್ಯಾ? ನನಗೂ ಹಾಗೆ ನೀವು ಈ ಥರ ಎಲ್ಲ ಸುಳ್ಳು ಹೇಳ್ತಿರುವಾಗ ಹೀಗೆ ಕೋಪ ಬರ್ತಾಯಿತ್ತು. ಆದರೆ ಏನೂ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಈಗ ಮಾತಾಡೋ ಸಮಯ ಬಂದಿದೆ. ನಿಮಗೆ ನೆನಪಿದ್ಯಾ? ನೀವು ಹೀಗೆ ಮಾತಾಡ್ತಿದ್ರಿ, ಆಗ ನಾನು ಹೀಗೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಆದರೆ ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಹೀಗೆ ಕೇಳಿಸ್ಕೊತಾ ಇದ್ದೀರಾ. ಇದೇ ಅಲ್ವಾ ಬದಲಾವಣೆ ಅನ್ನೋದು? ನಿಮಗೆ ನನ್ನ ಪಡ್ಕೋಬೇಕು ಅನ್ನೋ ಹಠ ಇತ್ತೆ ಹೊರತು ಪ್ರೀತಿ ಇರಲಿಲ್ಲ. ಅದೇ ಸಿಂಬಲ್ ಆಫ್ ಈಗೋ. ಇಲ್ಲ ಚಿನ್ಮರಿ, ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ನನ್ನ. ಪ್ರತಿಯೊಬ್ಬ ಪ್ರೀತಿ ಮಾಡೋನು ತೋರಿಸೋ ಕಾಳಜಿ ಅದು. ನಾವು ಪ್ರೀತಿ ಮಾಡೋರು ಯಾವ್ದಾದ್ರು ಕಷ್ಟಕ್ಕೆ ಸಿಲ್ಕೋತಾರೇನೋ, ನೋವು ಅನುಭವಿಸ್ತಾರೇನೋ ಅಂತ ಸಹಜವಾಗಿರೋ ಭಯ ನನ್ನ ಕೇಸ್ನಲ್ಲಿ ಸ್ವಲ್ಪ ಅತಿ ಆಗಿರ್ಬೋದು, ನಿಜ. ಆದರೆ ನಾನಿವಾಗ ಬದಲಾಗಿದ್ದೀನಿ ಚಿನ್ಮರಿ, ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಆದರೆ ಏನು ಮಾಡೋದು? ಆ ಬದಲಾವಣೆ ನೋಡೋ ಆಸೆ ನಿಮಗಿಲ್ಲ. ನನ್ನ ಪ್ರಾಮಾಣಿಕವಾದ ಬದಲಾವಣೆ ನಿಮಗೆ ಕಾಣ್ತಾ ಇಲ್ಲ. ದಟ್ಸ್ ಫೈನ್. ಆದರೆ ನನ್ನನ್ನು ನಂಬ್ತೀರಿ ಮತ್ತು ನನ್ನ ಪ್ರೀತಿ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನೀವು ಆಡೋ ಪ್ರತಿ ಮಾತು, ಮಾಡೋ ಎಲ್ಲ ಕೆಲಸಗಳನ್ನು ನಿಮ್ಮ ಪ್ರೀತಿ ಅಂತಲೇ ಭಾವಿಸ್ತೀನಿ. ಪ್ರೀತಿ ಅದು ನನ್ನ ಸತ್ರು ನಿಮಗೆ ಸಿಗಲ್ಲ. ನಿಷ್ಕಲ್ಮಶವಾದ ಪ್ರೀತಿಗೆ ಬೇಲಿ ಹಾಕಿ ಅದನ್ನು ನಿಮ್ಮ ಬಂಧನದಲ್ಲಿಟ್ಕೊಂಡು ಅದನ್ನು ನರಳೋ ಹಾಗೆ ಮಾಡಿರೋ ನಿಮ್ಮ ಮೇಲೆ ಯಾವತ್ತೂ ಪ್ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಮನೆಯಲ್ಲಿ ನಾನು ನಿಜವಾಗ್ಲೂ ಸಂತೋಷವಾಗಿದ್ದೆ. ನಾನಿದ್ದಿದ್ದು 1 ವರ್ಷ ಸ್ವಂತ ನನ್ನ ತಾಯಿ ಮನೆಯಲ್ಲೇ ಇದ್ದ ಹಾಗಿತ್ತು. ಆ್ಯಂಡ್ ವಿಶ್ವ ನನ್ನ ಬೆಸ್ಟ್ ಫ್ರೆಂಡ್. ಅವನಿವಾಗ ಬರೀ ಫ್ರೆಂಡೂ ಅಲ್ಲ, ನನ್ನ ಮಾವನ ಮಗ.
ಜಯಂತ್ ಅವ್ರು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ? ಅಥವಾ ಜಾನು ಏನಾದರೂ ಅವ್ರ ಫೋನಿಂದ ಮಾಡ್ತೀಯಾಳ? ಹಲೋ ಹಲೋ ವಿಶ್ವ, ನಾನು ಫೋನ್ ಕಾಲ್ ನೋಡಿ ಪಿಕ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ರಿಸೀವ್ ಮಾಡಿದ್ಯಾ, ಥ್ಯಾಂಕ್ ಯು. ಜಯಂತ್ ಸರ್, ನಾನು ಫೋನ್ ಪಿಕ್ ಮಾಡಿದ್ದು ನೀವು ಫೋನ್ ಮಾಡಿರ್ತೀರಾ ಅಂತಲ್ಲ. ಅಕಸ್ಮಾತ್ ಜಾನು ಏನಾದರೂ ಫೋನ್ ಮಾಡಿದಾಳ ಅಂತ ಪಿಕ್ ಮಾಡಿದೆ ಅಷ್ಟೇ. ನೋ ಒಫೆನ್ಸ್ ಬ್ರದರ್, ನೋ ಒಫೆನ್ಸ್. ಒಂದು ಸರ್ತಿ ನೀನು ಬಾಯಿ ಮಾತಿಗೆ ಅಂತ ನನ್ನ ಬ್ರದರ್ ಅಂತ ಕರೆದಿದ್ದೆ. ಅವತ್ತು ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ, ಕೋಪ ಮಾಡ್ಕೊಂಡಿದ್ದೆ. ಬಟ್ ಈಗ ನೋಡು, ನಿನ್ನ ಮಾತೆ ಸತ್ಯ ಆಗಿಬಿಟ್ಟಿದೆ. ಈಗ ನಾವಿಬ್ಬರು ಬ್ರದರ್ಸ್, ಸಂಬಂಧಿಕರು. ನೋಡು, ಮುಂಚೆ ಏನು ನಡೆದಿತ್ತು ಅದನ್ನೆಲ್ಲ ಮರೆತು ಬಿಡೋಣ. ನಾವಿಬ್ಬರು ಭೇಟಿಯಾದಾಗ ನಮ್ಮಿಬ್ಬರ ಮಧ್ಯೆ ಹೀಟೆಡ್ ಆರ್ಗ್ಯುಮೆಂಟ್ಸ್ ನಡೆದಿತ್ತು ನಿಜ, ಆದರೆ ಈಗ ಥಿಂಗ್ಸ್ ಆರ್ ಡಿಫ್ರೆಂಟ್ ಅಲ್ವಾ? ಯಾಕೆ ನಾವು ಹಳೆದನ್ನೆಲ್ಲ ಮರೆತು ಮತ್ತೆ ಭೇಟಿಯಾಗಿ ಮಾತಾಡಬಾರ್ದು ಅಂತ. ಅದಕ್ಕೆ ನೀನು ನಿನ್ನ ಫಿಯಾನ್ಸೆ ತನೂನ ಕರ್ಕೊಂಡು ನಮ್ಮ ಮನೆಗೆ ಬರಬೇಕು. ನಾವ್ಯಾಕೆ ನಿಮ್ಮ ಮನೆಗೆ ಬರಬೇಕು? ಅರೆ, ನಾನು ಹೇಳಿದ್ನಲ್ಲ, ಈಗ ನಾವಿಬ್ಬರು ಸಂಬಂಧಿಕರು ಅಂತ. ಹಾಗಿದ ಮೇಲೆ ನಾವು ನಿಮ್ಮ ಮನೆಗೆ ಬರೋದು, ನೀವು ನಮ್ಮ ಮನೆಗೆ ಬರೋದು, ಇದೆಲ್ಲ ಮಾಡಲೇಬೇಕು ವಿಶ್ವ. ಆ್ಯಂಡ್ ಆಲ್ಸೋ ನಮ್ಮ ಮನೆಗೆ ಬರೋದಕ್ಕೆ ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವಿಬ್ಬರು ಇಲ್ಲಿ ಬಂದಾಗ ನನ್ನ ಕಡೆಯಿಂದ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ನನಗೆ ಬೇಕಾದವರು ನಿನ್ನ ಸರಹದ್ದಿನಲ್ಲಿದ್ದಾಗ ನೀನು ಭಯ ಪಡಬೇಕಾಗಿತ್ತು ನಿಜ, ಆದರೆ ಈಗ ಅವರು ನನ್ನ ಜೊತೆನೇ ಇದ್ದಾರಲ್ಲ. ಸೊ ಆ ಮ್ಯಾಟ್ರೆಲ್ಲ ಕ್ಲೋಸ್ಡ್ ಅಂತ ಅಂದ್ಕೊಳ್ಳೋಣ, ಭಯ ಪಡಬೇಡ. ಜಯಂತ್ ಸರ್, ನಾನು ಆವಾಗಲೂ ಭಯ ಪಟ್ಟಿಲ್ಲ, ಈಗಲೂ ಭಯ ಪಡಲ್ಲ. ಹಾಗಾದರೆ ನೀವಿಬ್ಬರು ನಮ್ಮ ಮನೆಗೆ ಖಂಡಿತ ಬರಬೇಕು. ನೋಡು ವಿಶ್ವ, ಮುಂಚೆ ನಮ್ಮಿಬ್ಬರ ಮಧ್ಯೆ ತುಂಬ ಮನಸ್ತಾಪ ಇತ್ತು ನಿಜ, ಆದರೆ ಈಗ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್. ಮತ್ತು ನಾವಿಬ್ಬರು ಭೇಟಿಯಾಗಿ ಖುಷಿಯಾಗಿ ಮಾತಾಡಬೇಕಲ್ವ? ಏನಂತೀಯ? ಜಾನುಗೆ ವಿಷಯ ಗೊತ್ತಾ? ಅರೆ ಇಲ್ಲ, ಜಾನ್ವಿವ್ರಿಗೆ ಇನ್ನೂ ನಾನು ಈ ವಿಷಯ ಹೇಳೇ ಇಲ್ಲ. ಸಿ, ಅವ್ರಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ಟು ಸುಮಾರು ದಿನ ಆಗಿದೆ. ಈಗ ನಿಮ್ಮಿಬ್ಬರ ಆಗಮನದಿಂದ ಅವ್ರಿಗೆ ಸರ್ಪ್ರೈಸ್ ಆಗೋದಂತೂ ಗ್ಯಾರಂಟಿ. ಸೊ ಅವ್ರಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀನಿ. ಹಾಗಾಗಿ ಈ ವಿಷಯನ ನಿನ್ನಲ್ಲೇ ಇಟ್ಕೋ. ಇದು ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್. ಒಳ್ಳೆ ಕೆಲಸಕ್ಕೆ ಗಳಿಗೆ ನೋಡಬಾರ್ದು ಅಂತಾರೆ. ಯಾವಾಗ ಬರೋದು ಅಂತ ಯೋಚನೆ ಮಾಡೋದಕ್ಕಿಂತ ಇವತ್ತೇ ಬಂದುಬಿಟ್ರೆ ವಾಸಿ. ಸರಿ ಆಯಿತು, ಬರ್ತೀನಿ. ಮಿಸ್ ಮಾಡಬೇಡ ವಿಶ್ವ, ನಿನ್ನ ಜೊತೆ ಮಾತಾಡೋದು ಇನ್ನೂ ತುಂಬ ಇದೆ. ಇವ್ರು ಯಾಕೆ ಫೋನ್ ಮಾಡಿ ಇದ್ದಕ್ಕಿದ್ದಾಗ ಮನೆಗೆ ಬರೋಕ್ಕೆ ಹೇಳ್ತಿದ್ದಾರೆ?